ಇದು ಉಪ್ಪಿಟ್ಟಿನ ಪರಾಟ. ಎಸ್, ಯು ಹರ್ಡ್ ಇಟ್ ರೈಟ್. ಉಪ್ಪಿಟ್ಟಿನ ಪರಾಟ. ಉಪ್ಪಿಟ್ಟು ತಿನ್ನಕ್ಕೆ ಯಾರಿಗೂ ಇಷ್ಟ ಇರಲ್ಲ, ಎಲ್ಲ ಮಕ್ಕಳನ್ನು ಹಠ ಮಾಡ್ತಾರೆ. ಸೊ ಇವತ್ತು ಒಂದು ಡಿಫ್ರೆಂಟ್ ಆಗಿ ಹೆಲ್ದಿ ರೆಸಿಪಿ ತೊಗೊಂಡು ಬಂದೇವಿ. ಖಂಡಿತ ಟ್ರೈ ಮಾಡಿ ನೋಡಬೇಕು ನೀವು. ಪರಾಠಾಗೆ ಹಾಕಕ್ಕೂ ಒಂದು ಚಿಲ್ಲಿ ಪೇಸ್ಟ್ ರೆಡಿ ಮಾಡ್ಕೊಣ ಬನ್ನಿ. ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಅದ್ರಕ್ಕು ಒಂದು ಸ್ವಲ್ಪ ಕಡಿಪತ್ತ, ಜೀರಿಗೆ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತರಿ ತರಿ ಆಗಿರಬೇಕು. ಉಪ್ಪಿಟ್ಟು ಮಾಡ್ಕೊಂಡು ಅದರಲ್ಲಿ ಹಾಕಿರುವ ಮೆಣಸಿನ್ಕಾಯಿ, ಕರಿಬೇವು ತಕ್ಕೊಳ್ಳಿ. ಈಗ ಅದರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕೊಳ್ಳಿ. ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ ಮತ್ತು ಆಗ ಮಾಡಿರುವ ಚಿಲ್ಲಿ ಪೇಸ್ಟ್ ಅನ್ನ ಆಡ್ ಮಾಡಿ. ಹಾಗೆ ಸ್ವಲ್ಪ ಕೊತ್ತಂಬರಿನೂ ಆಡ್ ಮಾಡಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಲ್ಲಿ ಪೇಸ್ಟ್ ಹಾಕಿದ್ರೆ ತುಂಬಾನೇ ರುಚಿ ಆಗುತ್ತೆ. ಈಗ ಚಪಾತಿ ಹಿಟ್ಟು ತಗೊಂಡು ನಿಮಗೆ ಎಷ್ಟು ಪರಾಠ ಮಾಡ್ಕೋದೈತಿ ಅದ್ರ ಡಬಲ್ ಉಳ್ಳಿ ಮಾಡ್ಕೊಳ್ರಿ. ನಮಗೆ ಇಲ್ಲಿ 2 ಪರಾಠ ಮಾಡೋದಿತ್ತು, ಅದಕ್ಕೂ ನಾವು 4 ಉಳ್ಳಿ ಮಾಡ್ಕೊಂಡು 1 ಉಳ್ಳಿ ತಗೊಂಡು ಅದನ್ನ ಈ ರೀತಿ ಸಣ್ಣದಾಗಿ ಲಟ್ಸ್ಕೊರಿ. ಆಮೇಲೆ ಅದರಲ್ಲಿ ಪ್ರಿಪೇರ್ ಮಾಡಿರುವ ಮಿಕ್ಸ್ಚರ್ ಅನ್ನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಇನ್ನೊಂದು ಸಣ್ಣದು ಚಪಾತಿ ಮಾಡ್ಕೊಂಡು ಅದನ್ನು ಇದರ ಮೇಲೆ ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ. ಎಲ್ಲ ಸೈಡ್ಸ್ ಅನ್ನು ಚೆನ್ನಾಗಿ ಲಾಕ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಲಾಕ್ ಮಾಡಬೇಕು. ಅದರ ಮೇಲೆ ಚೆನ್ನಾಗಿ ಹಿಟ್ಟು ಹಾಕಿ ಆಮೇಲೆ ಲಟ್ಸಿ. ನೀವು ಸ್ಲೋಲಿ ಆಗಿ ಎಕ್ದಮ್ ಸಮಾಧಾನಲೆ ಅದನ್ನು ಲಟ್ಸಿ, ಇಲ್ಲ ಹರಿದು ಹೋಗೋದು ಚಾನ್ಸಸ್ ಇರುತ್ತೆ. ಸ್ವಲ್ಪ ಸ್ವಲ್ಪ ಲಟ್ಟಿಸಿ ನೀವು ಸೈಡ್ಸ್ ಚೇಂಜ್ ಮಾಡಿ, ಅಂದ್ರೆ ಎಲ್ಲ ಕಡೆ ಈಕ್ವಲ್ ಆಗಿ ಚೆನ್ನಾಗಿ ನಿಮ್ ಪರಾಠ ಆಗತ್ತೆ. ನೋಡಿ, ಈ ರೀತಿ ನೀವು ಸೈಡ್ಸ್ ಚೇಂಜ್ ಮಾಡಿ ಲಟ್ಸಿ. ಈಗ ಒಂದು ಪ್ಯಾನ್ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಅದ್ ಮಾಡಿರುವ ಪರಾಠನು ಹಾಕಿ. ಪರಾಠ ಮೇಲೆ ನೋಡಿ ಈ ರೀತಿ ಸ್ವಲ್ಪ ಬಬಲ್ಸ್ ಬರಕತ್ತಾನ, ನೀವು ಅದ್ರ ಮೇಲೆ ಎಣ್ಣೆ ಹಾಕಿ ಸೈಡ್ಸಿಗೆ ಆತು ಮತ್ತು ಎಲ್ಲ ಕಡೆನೂ ಚೆನ್ನಾಗಿ ಹಾಕಿ ಆಮೇಲೆ ಅದನ್ನು ಟರ್ನ್ ಮಾಡಿ ಅಲ್ಲಿ ಇನ್ನೊಂದು ಸೈಡು ಚೆನ್ನಾಗಿ ಬೇಯಕ್ಕೆ ಬಿಡಿ. ಈಗ ಇದು ಸೈಡು ನೀವು ಚೆನ್ನಾಗಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಚೆನ್ನಾಗಿ 2 ಸೈಡು ಬೇಯಿಸ್ಕೊಳ್ಳಿ. ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ, ಯಾಕಂದ್ರೆ ಉಪ್ಪಿಟ್ಟಿದ ನ್ಯೂಟ್ರಿಯೆಂಟ್ಸ್ ಮಕ್ಕಳಿಗೆ ಕೊಡ್ಬೇಕಂದ್ರೆ ಇದು ತುಂಬಾನೇ ಚೆನ್ನಾಗಿ ಆಪ್ಷನ್. ನಾನಾದ್ರೂ ಅಷ್ಟೇ, ನಾನು ಉಪ್ಪಿಟ್ಟು ತಿನ್ನಕ್ಕೆ ಹಠ ಮಾಡ್ತೇನೆ. ಸೊ ನಮ್ಮ ಮಮ್ಮಿ ಈ ರೀತಿ ಮಾಡಿಕೊಡ್ತಾರೆ. ತಿನ್ನಕ್ಕೇನು ತುಂಬಾನೇ ಟೇಸ್ಟಿ ಇರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್. ಕಮೆಂಟ್ಸ್ನಲ್ಲಿ ತಿಳಿಸಿ ನಿಮಗೆ ರೆಸಿಪಿ ಹೆಂಗೆ ಅನ್ನಿಸ್ತಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.